ವಿದ್ಯಾನಂದ ಶೆಣೈ ಅವರು ಭಾರತ ದರ್ಶನ ಉಪನ್ಯಾಸವನ್ನು ಕರ್ನಾಟಕದ ಮನೆ ಮನಗಳಿಗೆ ತಲುಪಿಸಿದ್ದಲ್ಲದೆ ರಾಷ್ಟ್ರೋತ್ಥಾನ ಬಳಗದ ಮುಖಾಂತರ ರಾಷ್ಟ್ರೋತ್ಥಾನ ಸಾಹಿತ್ಯದ ಕೃತಿಗಳ ಬಗ್ಗೆ ಜಾಗೃತಿ ಉಂಟುಮಾಡಿ ರಾಷ್ಟ್ರಭಕ್ತಿಯ ಹೊಸ ಅಲೆಯನ್ನೆಬ್ಬಿಸಿದರು. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ಶೃಂಗೇರಿಯವರು ಅಲ್ಲಿನ ಏನದು ನಗರಸಭೆ ಇದೆ, ಅದರಲ್ಲಿ ಆಯ್ಕೆಯಾಗಿ ನಗರಸಭೆ ಸದಸ್ಯರಾಗಿದ್ದರು ಒಂದು ಟರ್ಮ್. ಭಾಳ ಮೇಧಾವಿ. ಅವ್ರಿಗೆ ಹೇಳ್ತಾ ಇದ್ರು ಶೃಂಗೇರಿಯ ಶಾರದೆ ಇವರ ನಾಲ್ಗೆಯಲ್ಲಿದೆ. ಅಷ್ಟು ಸರಸ್ವತಿ ಒಲ್ದಂಥವ್ರು. ಭಾಷೆ ಅಂದರೆ ಅಷ್ಟು ಶುದ್ಧ ಮತ್ತು ಅಷ್ಟು ವೈಚಾರಿಕ. ಅವರ ಭಾರತ ದರ್ಶನ ಅಂತ ಒಂದು ಪುಸ್ತಕ ನಮ್ಮದಿದೆ ಮತ್ತು ಅವರು ಭಾಷಣ ಮಾಡ್ತಾ ಇದ್ರು. ಭಾಳ ದೊಡ್ಡ ಕಾಂಟ್ರಿಬ್ಯೂಷನ್ ಅವ್ರದ್ದು. ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡ್ತಾರೆ, ಉಪನ್ಯಾಸಗಳನ್ನು ಮಾಡಿ ರಾಷ್ಟ್ರೋತ್ಥಾನದ ಸಾಹಿತ್ಯ ಮತ್ತು ಚಟುವಟಿಕೆಯನ್ನು ಸಮಾಜಕ್ಕೆ ಮುಟ್ಟಿದಂಥ ಮಹಾನ್ ವ್ಯಕ್ತಿ. ರಾಷ್ಟ್ರೋತ್ಥಾನ ಬಳಗಗಳ ಮುಖ ಒಂದು ಇಲ್ಲಿ ಪುಸ್ತಕ ಬಂದರೆ ಅದನ್ನು ಇಡೀ ರಾಜ್ಯಾದ್ಯಂತ ಬಿಡುಗಡೆ ರಾಷ್ಟ್ರೋತ್ಥಾನ ಬಳಗದ ಮುಖಾಂತರ. ಏನೋ ಒಂದು ಸರ್ವಿಸ್ ಆ್ಯಕ್ಟಿವಿಟಿ, ಸಾಹಿತಿಗಳನ್ನು ಗುರುತಿಸೋದು, ಅವರನ್ನು ಕರ್ಕೊಂಡು ಬರೋದು, ಅವರಿಗೆ ಗೌರವ ಯಾರೋ ಒಬ್ಬರಿಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಏನೋ ಒಂದು ಬಂತು, ಪ್ರೈಸ್ ಬಂತು, ಅವರನ್ನು ಇಲ್ಲಿ ಕರ್ಕೊಂಡು ಬರಬೇಕು. ಅದು ಕೊಂಡಿ ಇದೆಲ್ಲವನ್ನು ವಿದ್ಯಾನಂದ ಶೆಣೈ ಅವರು ಸಂಸಾರದ ದೊಡ್ಡ ತಾಪತ್ರೆ ಇತ್ತು. ಅವರು ಬ್ರಹ್ಮಚಾರಿಗೆ ಉಳಿದ್ರು. ಆದರೆ ಕುಟುಂಬಕ್ಕೋಸ್ಕರ ಬದುಕಬೇಕಾದಂಥ ವ್ಯಕ್ತಿ ಅವರು. ಅಷ್ಟು ಮನೆಯಲ್ಲಿ ಸಮಸ್ಯೆ ಇತ್ತು. ಇಬ್ಬರು ಹೆಣ್ಮಕ್ಳಿಗೆ ಮದುವೆ ಮಾಡಬೇಕು, ತಮ್ಮಂದು ಉದ್ಯೋಗ ಇರಲಿಲ್ಲ. ಆದರೂ ಅವರು ಪೂರ್ತಿ ಸಮಾಜದ ಕೆಲಸ ಮಾಡ್ತಾರೆ. ಇಡೀ ಪ್ರವಾಸ ಮಾಡಿ ಕೆಲಸ ಮಾಡೋದು. 1000ಕ್ಕೂ ಹೆಚ್ಚು ಅವರು ಭಾರತ ದರ್ಶನ ಕಾರ್ಯಕ್ರಮ ಮಾಡಿ ನಿರರ್ಗಳ ಮಾಡ್ತಾರೆ. ಒಂದು ದಿವಸ ಸಾಗರದಲ್ಲಿ ರಾತ್ರಿ ಇಡೀ ಅವರು ಭಾರತದ ಪರಿಚಯವನ್ನು ಮಾಡಿದರು. ಸಾಂಸ್ಕೃತಿಕ ಪರಿಚಯ, ಪೌರಾಣಿಕ ಪರಿಚಯ, ಭೌಗೋಳಿಕ ಪರಿಚಯ, ತೀರ್ಥಕ್ಷೇತ್ರಗಳ ಪರಿಚಯ, ಭಾರತದಲ್ಲಿ ಮಹಾಪುರುಷರು ಯಾರ್ಯಾರು ಬಂದರು ಅವ್ರ ಜೀವನ ಚರಿತ್ರೆ, ಅವರಲ್ಲಿ ಆದರ್ಶವಾಗಿದ್ದಂಥವ್ರು ಏನು ಭಾರತದಲ್ಲಿ ಇವತ್ತಿಗೂ ನಾವು ಅನುಕರಣೀಯವಾಗಿ ಮಾಡ್ಬೋದು, ಈ ಥರ ಸಂಗತಿಗಳನ್ನು ಅವರ ಭಾರತ ಒಂದು ರೋಮಾಂಚಕಾರಿ ಒಂದು ಉಪನ್ಯಾಸ. ಪ್ರತಿ ಭಾಷಣದಲ್ಲೂ ಒಂದು ವಿಶೇಷತೆ ಇದೆ. ಅಧ್ಯಯನ ಮಾಡೋದು ಒಂದೊಂದು ರೀತಿಯಲ್ಲಿ ಅವ್ರು ಹೇಳೋದಾದಾಗ ಕಣ್ಣೀರು ಬರ್ತಿತ್ತು ಎಂಥವ್ರು. ಈಗ ಉದಾಹರಣೆಗೆ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಗಾರರ ಸಂಗತಿಗಳನ್ನು ಹೇಳಿದಾಗ ಎಂಥವರು ಕಣ್ಣೀರು ಅಥವಾ ಸೈನಿಕರದ್ದು ಸಾಧನೆ ಹೇಳಿದಾಗ ಆವಾಗಲೂ, ಅಥವಾ ಭಗತ್ ಸಿಂಗ್ ಅಥವಾ ಕ್ರಾಂತಿಕಾರಿಗಳು ಅಥವಾ ಸುಭಾಷ್ ಚಂದ್ರ ಬೋಸ್, ಶಿವಾಜಿ ಮಹಾರಾಜ್, ಈ ಥರದ ಸಂಗತಿಗಳನ್ನು ಅವರು ಸಮಾಜಕ್ಕೆ ಪರಿಚಯ ಮಾಡಬೇಕಾದ್ರೆ ಎಂಥವರಿಗೂ ಒಂದು ದೇಶಭಕ್ತಿ ಬರಬೇಕು. ಭಾರತದ ಸಂಸ್ಕೃತಿ, ಪುರಾತನ ಪರಂಪರೆ, ಇದ್ರ ಬಗ್ಗೆ ಜಾಗೃತಿ ನಿರ್ಮಾಣ ಆಗುವಂಥ ಉಪನ್ಯಾಸ. 1000 ಉಪನ್ಯಾಸ ಮಾಡಿದ್ರು. 3 ದಿನ 4 ದಿನ ಕಂಟಿನ್ಯೂಸ್ ಅದೊಂಥರ ಧಾರಾವಾಹಿ ಥರ ಒಂದೊಂದು ಊರಿಗೆ ಹೋಗಿ ಅವರು ಭಾಷಣ. ಎಲ್ಲ ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮ. ಹೀಗೆ ಒಂದು ಸಾಮಾಜಿಕ ಕ್ರಾಂತಿ, ಸಾಂಸ್ಕೃತಿಕ ಪರಂಪರೆಯನ್ನು ಮೂಡಿಸಿದಂಥ ಮಹಾನ್ ಚೈತನ್ಯ ವಿದ್ಯಾನಂದ. ಸರಳ. ಅವರು ಅಷ್ಟೇ, ಬಸ್ಸಲ್ಲಿ ಪ್ರಯಾಣ. ಅವ್ರಿಗೋಸ್ಕರ ಒಂದು ವಾಹನ ಅಂತ ಇರಲೇ ಇಲ್ಲ. ಅಲ್ಲಿಂದ ಸಿಟಿ ಬಸ್ಸು. ಒಂದೊಂದು ಸಲ ಒಂದು ಉದಾಹರಣೆ ನನಗೆ ಭಾಳ ನೆನಪಿದೆ. ನನ್ನ ಹತ್ರ ಬೈಕ್ ಇತ್ತು. ನಾನು ಎಲ್ಲೋ ಮೆಜೆಸ್ಟಿಕ್ಕಿಂದ ಬೆಳಗ್ಗೆ 5 ಗಂಟೆಗೆ ಎಲ್ಲೋ ಯಾರನ್ನು ಭೇಟಿ ಮಾಡಿ ಯಾರು ಸಂಘದ ಕೆಲಸಕ್ಕೆ ಹೋಗ್ಬೇಕು. ನಾನು ಇಲ್ಲಿಂದ ಹೊರಡಬೇಕು ಬೈಕಲ್ಲಿ. ಅವರು ನಡ್ಕೊಂಡು ಬರ್ತಾರೆ. ಏನು ಇದೆ ಅಂದರೆ ನಡ್ಕೊಂಡು ಬರ್ತಾ ಇದ್ದೀರಲ್ಲ 5 ಗಂಟೆಗೆ. ಅವನು ಆಟೋ ರಿಕ್ಷಾದವನು 50 ರೂಪಾಯಿ ಕೇಳ್ದ ಅಥವಾ 25 ರೂಪಾಯಿ. ಆಗಿನ ಕಾಲದ ಏನೋ ಒಂದು ದೊಡ್ಡ ಮೊತ್ತ ಹೇಳಿ. ಅವರು ಆಟೋದಲ್ಲಿ ಬಂದಿದ್ರೆ ಏನು ಯಾರು ಕೇಳ್ತಾ ಇಲ್ಲ. ಬಟ್ ಅವ್ರು ನಡ್ಕೊಂಡು ಬರ್ತಾಯಿದ್ರು ಬ್ಯಾಗ್ ಹೊತ್ತು. ಅವರು ವೋಚರ್ ಹಾಕ್ಬೇಕಾದ್ರೆ 50 ಪೈಸೆ 75 ಪೈಸೆ ಅಷ್ಟೇ ಕೇಳೋರು. ಎಷ್ಟು ಖರ್ಚಾಗಿದೆ ಅಷ್ಟೇ. ಊಟನೂ ಅಷ್ಟೇ. ಅವರು ಯಾವಾಗಲೂ ಊಟ ಮಾಡುವಾಗ ತುಂಬ ರುಚಿಯಾಗಿ ಊಟ ಮಾಡೋರು. ಮತ್ತು ಹೇಳೋರು ಒಂಚೂರು ಚೆಲ್ಲಬಾರ್ದು ಯಾರು. ಒಂದು ಪಲ್ಯ ಮಾಡಿದರೆ ಖುಷಿ, ಇವತ್ತೊಂದು ಪಲ್ಯ ಮಾಡಿದ್ದಾರೆ ರಾಷ್ಟ್ರೋತ್ಥಾನ. ಆ ರೀತಿಯ ಸರಳ ಬದುಕು, ಆದರ್ಶ ಬದುಕು. ವಿದ್ಯಾನಂದರು ಅಂತ ಹೇಳಿದಾಗ ನೆನಪಾಗೋದಂದರೆ ಮತ್ತು ಸರಳತೆನೆ. ಅವರಲ್ಲಿ ವಿಷಯ ತುಂಬ ಇತ್ತು, ಮಾತು ಕೂಡ ತುಂಬ ಆಕರ್ಷಣೀಯವಾಗಿಯೂ ಇತ್ತು. ಅವ್ರ ಬಟ್ಟೆ ಇದೆಯಲ್ಲ, ಅವ್ರಿಗೆ ಅಚ್ಚುಕಟ್ಟಾಗಿರಬೇಕು. ಒಳ್ಳೆ ಅದನ್ನು ಇಸ್ತ್ರಿ ಮಾಡಿ ಅದನ್ನು ಜೋಡಿಸಿ ಅವ್ರು ಇಟ್ಕೊಳ್ಳೋರು. ಅವ್ರು ಮಾತ್ರ ಇಸ್ತ್ರಿ ಮಾಡೋದಲ್ಲ, ನಮಗೂ ಹೇಳ್ತಾ ಇದ್ರು, ಕೊಡು, ನಾನು ಬೇಕು ಇಸ್ತ್ರಿ ಮಾಡಿ ಕೊಡ್ತೇನೆ ಅಂತ ಹೇಳೋರು. ಜೊತೆಗೆ ನಮಗೆ ಇಸ್ತ್ರಿ ಮಾಡೋದು ಕಲಿಸ್ಕೊಟ್ಟರು ಅವ್ರು ಅನೇಕ.